ಅಬ್ನಾರ್ಮಲಿಟಿ ಯಾವ ಎಕ್ಸ್ಟೆಂಟಿಗೆ ಇರುತ್ತೆ ಅಂದರೆ ಆ ಮಗು ಡೆವಲಪ್ ನಾಳೆ ಬರ್ತಾ ಆದ್ರೂ ಸರ್ವೈವ್ ಆಗಲ್ಲ ಅನ್ನೋ ಥರ ಇರುತ್ತೆ. ಆರ್ ಎಲ್ಸ್ ಬೇಬಿ ವಿಲ್ ಬಿಕಮ್ ಡಿಪೆಂಡೆಂಟ್. ಈ ಟರ್ಮಿನೇಷನ್ ಮಾಡೋದ್ರಿಂದ ಫ್ಯೂಚರ್ ಫರ್ಟಿಲಿಟಿ ಏನಾಗ್ಬೋದು ಅನ್ನೋದು ಮೇಜರ್ ಕನ್ಸರ್ನ್. ಅಬಾರ್ಷನ್ಸ್ ಆರ್ ಅದರ್ವೈಸ್ unless it is indicated, better not to go for terminations or abortions. Minimum weight around 2.5 kg idre baby survival at least 37 weeks complete ಆಗಿರಬೇಕು. Where pregnancy, continuation of pregnancy will threaten the mother's life. oocytes na ನಾವು ಪ್ರಿಸರ್ವ್ ಮಾಡಿದ್ರೆ ಅದು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. After completion of the treatment they can go for IVF. That is possible. 4 weeks ಅಲ್ಲಿ ಏನೂ ಗ್ರೋತ್ ಇಲ್ಲ ಅಂದರೆ ನಾವು ಈವನ್ ವಿತ್ ದ ಮೆಡಿಕೇಶನ್ ದರ್ ಇಸ್ ನೋ ಗ್ರೋತ್ ಅಂದಾಗ ಆ ಬೇಬೀಸು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿದ್ರೂ ಉಪಯೋಗ ಆಗಲ್ಲ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಸಂಚಿಕೆಗೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಸ್ವಾಗತ ಸಂಚಿಕೆಗೆ. ಫ್ರೀಕ್ವೆಂಟ್ ಅಬಾರ್ಷನ್ಸ್ ಕೆಲವ್ರಿಗೆ ಆಗ್ತಾ ಇರುತ್ತೆ, ಕೆಲವ್ರಿಗೆ ಬೇಡ ಅಂತ ಹೇಳಿ ಅವರೇ ಬಂದು ಟರ್ಮಿನೇಟ್ ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಬರುತ್ತೆ. ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಈ ಟರ್ಮಿನೇಷನ್ ಮಾಡೋದ್ರಿಂದ ಫ್ಯೂಚರ್ ಫರ್ಟಿಲಿಟಿ ಏನಾಗ್ಬೋದು ಅನ್ನೋದು ಮೇಜರ್ ಕನ್ಸರ್ನ್. ಒಂದು ಅಬಾರ್ಷನ್ ನಾವು ಮಾಡ್ಕೊಳ್ತೀವಿ ಅಂದರೆ ಚಾನ್ಸಸ್ ಆಫ್ ಫರ್ಟಿಲಿಟಿ ಇನ್ ಫ್ಯೂಚರ್ ವಿಲ್ ಕಮ್ ಡೌನ್. ಈಗ ಮಲ್ಟಿಪಲ್ ಅಬಾರ್ಷನ್ಸ್ ಆದಷ್ಟು ಚಾನ್ಸಸ್ ಫರ್ಟಿಲಿಟಿ ನೆಕ್ಸ್ಟ್ ಫ್ಯೂಚರ್ಗೆ ಗ್ರ್ಯಾಜುಲಿ ಆ ಕರ್ವ್ ಹೇಗೆ ಅಂದರೆ ಇದು ಡೌನ್ ಆಗುತ್ತೆ, ಫರ್ಟಿಲಿಟಿನ ಕೆಳಗೆ ಬಂದ್ಬಿಡುತ್ತೆ. ಸೊ ದೇ ಪ್ಯಾರಲಲಿ ಗ್ರೋ. ಸೊ ಈ ಥರ ಇರೋದ್ರಿಂದ ಅಬಾರ್ಷನ್ಸ್ ಆರ್ otherwise unless it is indicated, better not to go for terminations or abortions. And what are the possible reasons ಅಂದರೆ ಒಂದು ಅಬಾರ್ಷನ್ ಆಗಲಿಕ್ಕೆ ಅಬ್ನಾರ್ಮಲ್ ಪ್ರೆಗ್ನೆನ್ಸಿನೇ ಇರ್ಬೋದು. ನಾನು ಆಗಲೇ ಹೇಳ್ದಂಗೆ ಬ್ಲೈಟೆಡ್ ಓಮ್ ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿ ಸ್ಯಾಕ್ ಆಗುತ್ತೆ, ಒಳಗಡೆ ಗ್ರೋತ್ ಇರಲ್ಲ, ಮಗು ಬಡ್ ಇರಲ್ಲ, ಯೋಕ್ ಸ್ಯಾಕ್ ಅಥವಾ ಬೇಬಿ ಗ್ರೋತ್ ಏನಿರಲ್ಲ. ಎಷ್ಟೋ ಸರಿ ಬೇಬಿ ಗ್ರೋತ್ ಇರುತ್ತೆ, ಹಾರ್ಟ್ ಬೀಟ್ ಬರಲ್ಲ. ಸೊ ಅಲ್ಲಿ ಮಿಸ್ಡ್ ಅಬಾರ್ಷನ್ ಅಂತಲೇ ಹೇಳ್ತೀವಿ ಒಂದು ಲೆವೆಲ್ಗೆ. ಮತ್ತು ಕೆಲವೊಂದ್ಸರಿ ಹಾರ್ಟ್ ಬೀಟ್ ಎಲ್ಲ ಬರುತ್ತೆ, ಒಂದು 8 ವೀಕ್ಸಲ್ಲಿ ಸ್ಕ್ಯಾನ್ ಮಾಡಿರ್ತಾರೆ, ಮತ್ತು 12 ವೀಕ್ಸಲ್ಲಿ NT ಸ್ಕ್ಯಾನ್ ಅಂತ ಮಾಡೋಕ್ಕೆ ಹೋಗ್ತೀವಿ. ಅಷ್ಟೊತ್ತಿಗೆ ಬೇಬಿ ಹಾರ್ಟ್ ಬೀಟ್ ಹೊಟ್ಟೋಗಿರುತ್ತೆ, ಮಿಸ್ಡ್ ಅಬಾರ್ಷನ್ಸ್ ಅಂತ. ಅಥವಾ ಬೇಬಿ ಜೆನೆಟಿಕಲಿ ಅಬ್ನಾರ್ಮಲ್ ಇದೆ. ಈಗ ಜೆನೆಟಿಕಲ್ ಮಾರ್ಕರ್ಸ್ನ ಮಾಡಿದಾಗ ಅಬ್ನಾರ್ಮಲಿಟಿ ಇರುತ್ತೆ, ಅಥವಾ ಅಮ್ನಿಯಾಟಿಕ್ ಫ್ಲೂಯಿಡ್ ಸ್ಟಡಿ ಮಾಡಿದಾಗ ಅಬ್ನಾರ್ಮಲಿಟಿ ಇರುತ್ತೆ. ಈ ಥರದ್ದು ಟೆಸ್ಟ್ಗಳು, ಐಎನ್ ಟೆಸ್ಟ್ಗಳು ಮಾಡ್ತೀವಿ, NIPT ಅಂತ ಅಂದ್ಬಿಟ್ಟು. ಈ ಥರದ NIPT ಟೆಸ್ಟ್ಗಳೆಲ್ಲ ಪಾಸಿಟಿವ್ ಬರುತ್ತೆ. ಅವಾಗೆಲ್ಲ ವಿ ಕೌನ್ಸಿಲ್ ದ ಪೇಷಂಟ್ ಸೇಯಿಂಗ್ ದಟ್ ವಾಟ್ ಆರ್ ದ ಪಾಸಿಬಲ್ ಕಾಂಪ್ಲಿಕೇಶನ್ಸ್ ಅಂತ. ಸೊ ನಾನು ಈಗಾಗಲೇ ಹೇಳ್ದಂಗೆ ವಿತ್ ದ ಕಾಂಪ್ಲಿಕೇಶನ್ಸ್ ವಿ ಡೋಂಟ್ ಮೈಂಡ್ ಅನ್ನೋದನ್ನ ಕಂಟಿನ್ಯೂ ಮಾಡ್ಬೋದು ಇಫ್ ದೇ ವಿಶ್ ಟು ಕಂಟಿನ್ಯೂ. ಇಲ್ಲ ವಿ ಡೋಂಟ್ ವಾಂಟ್ ಟು ಟೇಕ್ ಸಚ್ ರಿಸ್ಕ್ ಅಂದಾಗ ದೇ ಕ್ಯಾನ್ ಸ್ಟಿಲ್ ಆಪ್ಟ್ ಫಾರ್ ಟರ್ಮಿನೇಷನ್. ಕೆಲವೊಂದ್ಸರಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಫಸ್ಟ್ ಒಂದು ಚೈಲ್ಡ್ ಇರುತ್ತೆ ಹೂ ಇಸ್ ಮೆಂಟಲಿ ಡಿಸೇಬಲ್ಡ್, ಅವ್ರಿಗೆ ದೇ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್. ಸೊ ಆ ಥರದವ್ರಿಗೆ ಟರ್ಮಿನೇಷನ್ ಮಾಡುವಂಥದ್ದು ಹೇಳ್ಬೋದು. ಬಟ್ ಅಲ್ಲಿ ಏನಾಗುತ್ತೆ, ವಿತ್ ಈಚ್ ಕಂಡೀಷನ್ಸು ಎನಿ ಟರ್ಮಿನೇಷನ್ ಫಾರ್ ದಟ್ ಮ್ಯಾಟರ್ ದ ಫರ್ಟಿಲಿಟಿ ವಿಲ್ ಕಮ್ ಡೌನ್. ಸೊ ಅದರಿಂದ ಸಾಧ್ಯವಾದಷ್ಟು ಕೆಲವೊಂದು ಅಬ್ನಾರ್ಮಲಿಟಿ ಯಾವ ಎಕ್ಸ್ಟೆಂಟಿಗೆ ಇರುತ್ತೆ ಅಂದರೆ ಆ ಮಗು ಡೆವಲಪ್ ನಾಳೆ ಬರ್ತಾ ಆದ್ರೂ ಸರ್ವೈವ್ ಆಗಲ್ಲ ಅನ್ನೋ ಥರ ಇರುತ್ತೆ. ಆರ್ ಎಲ್ಸ್ ಬೇಬಿ ವಿಲ್ ಬಿಕಮ್ ಡಿಪೆಂಡೆಂಟ್. ಆ ಥರದನ್ನು ವಿ ಕ್ಯಾನ್ ಟರ್ಮಿನೇಟ್ ಅಪ್ ಟು 20 weeks. ದೇರ್ ಇಸ್ ಅ ಪ್ರಾವಿಷನ್ ಫಾರ್ ಟರ್ಮಿನೇಷನ್. ವಿ ಕ್ಯಾನ್ ಆಲ್ವೇಸ್ ಗೋ ಫಾರ್ ಟರ್ಮಿನೇಷನ್. ಸೊ ಒಂದು ಈ ಥರ ಅಬ್ನಾರ್ಮಲ್ ಪ್ರೆಗ್ನೆನ್ಸಿ. ಸೆಕೆಂಡ್ ಏನಂದರೆ ಏನು ಕಾರಣ ಇರ್ಬೋದು ಅಂದರೆ ಯೂಟ್ರೈನ್ ಇನ್ಫೆಕ್ಷನ್ಸ್ ಆಗುತ್ತೆ, ಟಾರ್ಚ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಟಾಕ್ಸೋಪ್ಲಾಸ್ಮೋಸಿಸ್ಸು, ಈ ಥರದ್ದು ಕ್ಲಮಿಡಿಯಲ್ ಇನ್ಫೆಕ್ಷನ್ಸು, ಸೈಟೋಮೆಗಲ ವೈರಸ್ ಅಂತ ಸರ್ಟನ್ ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಲ್ ಇನ್ಫೆಕ್ಷನ್ಸ್ ಇರುತ್ತೆ. ದಟ್ ಈಸ್ ಓನ್ಲಿ ಪರ್ಟೈನಿಂಗ್ ಟು ದ ಯೂಟ್ರಸ್. ಸೊ ಆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಇನ್ಫೆಕ್ಷನ್ಸ್ ಇರೋದ್ರಿಂದ ಆ ಪ್ರೆಗ್ನೆನ್ಸಿ ಗ್ರೋತ್ ಆಗ್ಲಿಕ್ಕೆ ಬಿಡೋದಿಲ್ಲ, ಫ್ರೀಕ್ವೆಂಟಾಗಿ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡಬೇಕು, ಅದು ಒಂದ್ಸರಿ ಅಬಾರ್ಷನ್ ಆಯಿತು ಅಂದರೆ ಜನರಲಿ ವಿ ಇವ್ಯಾಲ್ಯೂಯೇಟ್ ದ ಪೇಷಂಟ್ ಬಿಫೋರ್ ಪ್ಲಾನಿಂಗ್ ಫಾರ್ ಅ ನೆಕ್ಸ್ಟ್ ಪ್ರೆಗ್ನೆನ್ಸಿ. ಸೊ ಆ ಪ್ರೆಗ್ನೆನ್ಸಿಗೆ ಮುಂಚೆ ನಾವು ಇವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಏನಾದರೂ ಆ ಥರದ ಇನ್ಫೆಕ್ಷನ್ಸ್ ಇದೆ ಅಂದರೆ ಕೆಲವು ಕಂಡೀಷನ್ಸ್ ವಿ ಕ್ಯಾನ್ ಟ್ರೀಟ್ ಮೆಡಿಕಲಿ. ಅಥವಾ ಆ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಆ ವೈರಲ್ ಲೋಡು ಅಥವಾ ಬ್ಯಾಕ್ಟೀರಿಯಲ್ ಲೋಡ್ ಕಡಿಮೆ ಆದಾಗ ನೆಕ್ಸ್ಟ್ ಪಾಸಿಬಿಲಿಟೀಸ್ ಆಫ್ ಪ್ರೆಗ್ನೆನ್ಸಿ ವಿಲ್ ಬಿ ಗುಡ್. ಸೊ ಅದನ್ನು ಅಡ್ವೈಸ್ ಮಾಡ್ಬೋದು, ಫಾಲೋ ಅಪ್ ಹೇಳ್ಬೋದು. ಕೆಲವೊಂದು ಕಂಡೀಷನ್ಸನ್ನ ಟ್ರೀಟ್ ಮಾಡ್ಬೋದು. ಇನ್ನು ಕೆಲವು ಕಂಡೀಷನ್ಸ್ ಎಲ್ಲಂದರೆ ಒಂದು ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇರುತ್ತೆ, ಮಲ್ಟಿಪಲ್ ಫೈಬ್ರಾಯ್ಡ್ಸು. ಅವಾಗ ಏನಾಗುತ್ತೆ, ಪ್ರೆಗ್ನೆನ್ಸಿ ಆಗೋದೇ ಕಷ್ಟ ಇರುತ್ತೆ, ಆದ್ರೂ ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಹೇಳ್ತೀವಿ, ಅದು ಸರಿಯಾಗಿ ಸಪೋರ್ಟಿವ್ ಆಗಿರಲ್ಲ. ಮತ್ತು ಅದು ಗರ್ಭಕೋಶದ ಒಳಗಡೆ ಸ್ಪೇಸು ಅವೈಲಬಿಲಿಟಿ ಇರಲ್ಲ ಬೇಬಿಗೆ. ಸೊ ಅಂಥ ಟೈಮ್ನಲ್ಲೂ ಅಬಾರ್ಷನ್ಸ್ ಆಗ್ಬೋದು, ಅರ್ಲಿ ಅಬಾರ್ಷನ್ಸು. ಒಂದು ವೇಳೆ ಅಬಾರ್ಷನ್ಸ್ ಆಗಲಿಲ್ಲ, ಕಂಟಿನ್ಯೂ ಆಯಿತು ಪ್ರೆಗ್ನೆನ್ಸಿ ಅಂದರೆ, ಆ ಥರ ಟೈಮ್ ಪೀರಿಯಡ್ನಲ್ಲಿ ತುಂಬ ಬೇಗನೆ ಡೆಲಿವರಿ ಆಗುವಂಥದ್ದು, ಪ್ರಿಮ್ಯಾಚೂರ್ ಆಗಿ ಡೆಲಿವರ್ ಆಗುವಂಥದ್ದು, ಸರಿಯಾಗಿ ಬೇಬಿ ಗ್ರೋತ್ ಆಗಲ್ಲ. ಯಾಕಂದರೆ ಪ್ಲಾಸೆಂಟ ಹೋಗಿ ಒಂದು ಅಟ್ಯಾಚ್ಮೆಂಟ್ ಆದಾಗ ಅದ್ರ ಕೆಳಗಡೆ ಫೈಬ್ರಾಯ್ಡ್ ಇತ್ತು ಅಂದರೆ ಅದಕ್ಕೆ ವ್ಯಾಸ್ಕ್ಯುಲಾರಿಟಿ, ಬ್ಲಡ್ ಸಪ್ಲೈ ಚೆನ್ನಾಗಿರಲ್ಲ. ಸೊ ಇನ್ವೇರಬಲಿ ಬೇಬಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಬೇಬಿ ಗ್ರೋತ್ ಕಡಿಮೆ ಇರುತ್ತೆ, ಇಂಟ್ರಾ ಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್
ಅಂತ ಹೇಳ್ತೀವಿ. ಅದರೊಳಗಡೆ ಗ್ರೋತ್ ಕಡಿಮೆ ಆಗಿ ಆ ಮಗು ಪ್ರಿಮೇಚರಾಗಿ ಉಡ್ಬೋದು ಅಥವಾ ಮಗು ಅಂಡರ್ ವೆಯ್ಟ್ ಆಗಿ ಬರ್ತ್ ಆಗ್ಬೋದು. ಆ ಮಕ್ಳುಗಳು NICಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ನಮ್ಮ ಪರಿಸ್ಥಿತಿನಲ್ಲಿ ಮಿನಿಮಮ್ ವೆಯ್ಟ್ ಅರೌಂಡ್ 2.5 kg ಇದ್ದರೆ ಬೇಬಿ ಸರ್ವೈವಲು ಅಟ್ಲೀಸ್ಟ್ 37 ವೀಕ್ಸ್ ಕಂಪ್ಲೀಟ್ ಆಗಿರಬೇಕು. 34 ವೀಕ್ಸ್ ಕಂಪ್ಲೀಟ್ ಆಗಿದ್ದರೆ ಲಂಗ್ ಮೆಚುರಿಟಿ ಬೆಟರ್ ಇರುತ್ತೆ. ಈ ಥರದ್ದೆಲ್ಲ ಅಸೆಸ್ ಮಾಡಿ ಡೆಲಿವರಿ ಆಗಿರುತ್ತೆ. ಸೊ ಇದು ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬೇಬಿ ಗ್ರೋತ್ ಇರುತ್ತೆ, ಬಟ್ ಆ ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಪ್ಲಾಸೆಂಟ ಏನು, ಇಟ್ಸ್ ಒನ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ದ ಮದರ್ ಆ್ಯಂಡ್ ಚೈಲ್ಡ್ ಅಲ್ಲ. ಆ ಪ್ಲಾಸೆಂಟನೇ ಸರ್ಪ್ಲೆಸ್ ಆಗಿ ಎಲ್ಲ ಬ್ಲಡ್ ಸಪ್ಲೈ ಮಾಡೋಕ್ಕೆ ಶಕ್ತಿ ಇಲ್ಲದೆ ಹೋದರೆ ತುಂಬ ನಾವು ಕ್ಯಾಲ್ಸಿಫಿಕೇಷನ್ಸ್ ಅಂತ ಹೇಳ್ತೀವಿ. ಸುಮಾರು ಸೈನಸಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಬೇಬಿಗೆ ಸಪ್ಲೈ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಆ ಥರ ಕಂಡೀಷನ್ಸಲ್ಲಿ ಬೇಬಿ ತುಂಬಾ ಅಂಡರ್ ವೆಯ್ಟ್ ಇರುತ್ತೆ, ಗ್ರೋತ್ ಆಗ್ತಾನೆ ಇರಲ್ಲ. ಸೊ ಈಗ ವಿಲ್ ವೆಯ್ಟ್ ಫಾರ್ 3 ವೀಕ್ಸ್ ಆರ್ 4 ವೀಕ್ಸ್. 4 ವೀಕ್ಸಲ್ಲಿ ಏನೂ ಗ್ರೋತ್ ಇಲ್ಲ ಅಂದರೆ ನಾವು ಈವನ್ ವಿತ್ ದ ಮೆಡಿಕೇಶನ್ಸ್ ದರ್ ಇಸ್ ನೋ ಗ್ರೋತ್ ಅಂದಾಗ ಆ ಬೇಬೀಸು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿದ್ರೆ ಉಪಯೋಗ ಆಗಲ್ಲ. ಸೊ ಆ ಥರದ್ದು ಒಂದು ಕಂಡೀಷನ್ಸು ಕೆಲವೊಂದು ಮೆಡಿಕಲ್ ಕಂಡೀಷನ್ಸಲ್ಲಿ ಇರುತ್ತೆ, ವೇರ್ ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಫ್ ಪ್ರೆಗ್ನೆನ್ಸಿ ವಿಲ್ ಥ್ರೆಟನ್ ದ ಮದರ್ಸ್ ಲೈಫ್. ಆ ಥರ ಕಂಡೀಷನ್ಸ್, ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು. ಅವ್ರಿಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದರೆ ಮದರ್ಗೆ ಜೀವಕ್ಕೆ ಅಪಾಯ ಆಗುವಂಥದ್ದು. ಇಫ್ ಮದರ್ ಈಸ್ ಡಯಾಬಿಟಿಕ್ ಕ್ಯಾನ್ಸರ್ ಪೇಷಂಟ್ ಏನಾಗುತ್ತೆ ಅಂದರೆ ಹೈಪರ್ಟೆನ್ಸಿವ್ ಅವೆಲ್ಲ ಇದ್ದಾಗ ಟರ್ಮಿನೇಷನ್ ಮಾಡಲೇಬೇಕಂತೇನಿಲ್ಲ, ಡಯಾಬಿಟಿಕ್ ಇದ್ದರೆ ಟರ್ಮಿನೇಷನ್ ಮಾಡಲೇಬೇಕಂತೇನಿಲ್ಲ, ಬಟ್ ದೆರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಏನಾಗ್ಬೋದು, ಡಯಾಬಿಟಿಸ್ ಇದ್ರೂ ಇವಾಗ ಅರ್ಲಿ ಡಯಾಬಿಟಿಸ್ ವಿ ಕ್ಯಾನ್ ಡಿಟೆಕ್ಟ್. ಈಗ GTT ಅಂತ ಮಾಡ್ತೀವಿ, ಜೆಸ್ಟೇಷನಲ್ ಡಯಾಬಿಟಿಸಿಗೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತೀವಿ. ದಟ್ ವಿಲ್ ಬಿ ಡನ್ ಅರೌಂಡ್ 24 ವೀಕ್ಸಲ್ಲಿ ಮಾಡಿದ್ರೆ ಇಫ್ ಶಿ ಈಸ್ ಗೋಯಿಂಗ್ ಟು ಬಿ ಎ gestational diabetic patient, we can detect much early. So we can put them on treatment and we can advise them proper diet so that the chances of becoming GDM we can avoid or very late ಆಗ್ಬೋದು ಒಂದು. ಆಮೇಲೆ ಸಿಮಿಲರ್ಲಿ ಹೈಪರ್ ಟೆನ್ಷನ್ ಆಗ್ಬೋದು ಅಂದರೆ ಸಿನ್ಸ್ ಇವಾಗ ಪೀರಿಯಾಡಿಕ್ ಸ್ಕ್ಯಾನ್ ಮಾಡೋದ್ರಿಂದ ಆ ಪ್ಲಾಸೆಂಟಲ್ ಗ್ರೋತನ್ನು ನಾವು ಟೈಮ್ಲಿ ಅಸೆಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಪ್ಲಾಸೆಂಟಲ್ ಬ್ಲಡ್ ಫ್ಲೋ ಮತ್ತು ಮಗುಗೆ ಹೋಗುವಂಥ ಅಂಬಲಿಕಲ್ ಬ್ಲಡ್ ಫ್ಲೋ ಎಲ್ಲ ಡಾಪ್ಲರ್ ಮಾಡೋದ್ರಿಂದ ಈ ಪರ್ಟಿಕ್ಯುಲರ್ ಪ್ರೆಗ್ನೆನ್ಸಿನಲ್ಲಿ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಆಗುತ್ತಾ ಇಲ್ವಾ ಅಂತ ನಾವು ಮೊದಲೇ ಡಿಟೆಕ್ಟ್ ಮಾಡ್ಬೋದು. ಸೊ ಆ ಥರದ್ದೆಲ್ಲ ಇರೋದ್ರಿಂದ ಆ ಥರದ ಕಂಡೀಷನ್ಸನ್ನೆಲ್ಲ ಯೂಶ್ವಲಿ ಟರ್ಮಿನೇಷನ್ ಮಾಡಲ್ಲ. ಬಟ್ ವೆರಿ ರೇರ್ ಕಂಡೀಷನ್ಸ್ ಏನಂದರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನಲ್ಲಿ ತುಂಬ ಲೆಸ್ ದ್ಯಾನ್ 20 ವೀಕ್ಸಲ್ಲೇ ಪ್ಲಾಸೆಂಟ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ, ಅದರಿಂದ ಬ್ಲಡ್ ಫ್ಲೋ ಆಗಲ್ಲ, ಮ್ಯಾಕ್ಸಿಮಮ್ ಚೇಂಜಸ್ ಇರುತ್ತೆ. ಯೂಟ್ರೋ ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸಿವಿಯರ್ ಇನ್ಸಫಿಷಿಯನ್ಸಿ 20 ವೀಕ್ಸ್ ಒಳಗಡೆನೇ ಇತ್ತು ಅಂದಾಗ ಆ ಪ್ರೆಗ್ನೆನ್ಸಿಸು ಸರ್ವೈವ್ ಆಗಲ್ಲ. ಆವಾಗ ಎಷ್ಟೋ ಸರಿ ನಾವು ಆ ಒಂದು ಮೆಡಿಕಲ್ ಇಂಡಿಕೇಷನ್ಗೆ ಟರ್ಮಿನೇಷನ್ ಮಾಡುವಂಥದ್ದಿದೆ. ಅನ್ಕಂಟ್ರೋಲ್ ಡಯಾಬಿಟಿಸ್ ಇನ್ ವೆರಿ ಅರ್ಲಿ ಪ್ರೆಗ್ನೆನ್ಸಿ. ಈಗ 150 ಯೂನಿಟ್ಸ್ ಎಲ್ಲ ಇನ್ಸುಲಿನ್ ಕೊಡೋ ಥರ ಇರುತ್ತೆ, ಬಟ್ ಕಂಟ್ರೋಲ್ ಆಗ್ತಾ ಇರಲ್ಲ ಡಯಾಬಿಟಿಸ್ ಅನ್ನುವಾಗ ಆ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಸ್ ಲಾಂಗ್ ಆಸ್ ಪ್ರೆಗ್ನೆನ್ಸಿ ಇಸ್ ದರ್ ಡಯಾಬಿಟಿಸ್ ವಿಲ್ ನಾಟ್ ಕಮ್ ಅಂಡರ್ ಕಂಟ್ರೋಲ್. ಸೊ ಅಂಥ ಒಂದು ಕಂಡೀಷನ್ಸಲ್ಲಿ ನಾವು ಟರ್ಮಿನೇಷನ್ ಅಡ್ವೈಸ್ ಮಾಡ್ಬೋದು. ನೀವು ಈಗಾಗಲೇ ಹೇಳ್ದಂಗೆ ಕ್ಯಾನ್ಸರ್ ಕಂಡೀಷನ್ಸ್, ಕ್ಯಾನ್ಸರಸ್ ಕಂಡೀಷನ್ಸ್ ಯೂಶ್ವಲಿ ಪ್ರೆಗ್ನೆನ್ಸಿ ಆದಮೇಲೆ ಆದರೆ ಓವೇರಿಯನ್ ಕ್ಯಾನ್ಸರ್ ಆ ಥರದ್ದು ನೋಡ್ಬೋದು. ಇನ್ನು ಸರ್ವೈಕಲ್ ಕ್ಯಾನ್ಸರ್ ಅದೆಲ್ಲ ಯೂಶ್ವಲಿ ಆ ಟೈಮ್ನಲ್ಲಿ ಡಿಟೆಕ್ಟ್ ಮಾಡೋವಂಥ ಚಾನ್ಸಸ್ ಕಡಿಮೆ. ಓವೇರಿಯನ್ ಕ್ಯಾನ್ಸರ್ ಆರ್ ಎನಿ ಅದರ್ ಜನರಲ್ ಕ್ಯಾನ್ಸರ್ಸ್, ಈಗ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಅವೆಲ್ಲ ಇದ್ದಾಗ ಇಟ್ ಡಿಪೆಂಡ್ಸ್ ಆನ್ ದ ಪ್ರೆಗ್ನೆನ್ಸಿ ಟೈಮ್, ಯಾವ ಟೈಮಲ್ಲಿರುತ್ತೆ, ವೆದರ್ ಶಿ ಈಸ್ ಇನ್ ಫಸ್ಟ್, ಸೆಕೆಂಡ್, ಥರ್ಡ್ ಟ್ರೈಮಿಸ್ಟರ್. ಇಫ್ ಶಿ ಈಸ್ ಇನ್ ಥರ್ಡ್ ಟ್ರೈಮಿಸ್ಟರ್ ಅಂದರೆ ಅನದರ್ ಮ್ಯಾಟರ್ ಆಫ್ 2-3 months ಅಂತಂದರೆ ವಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್ ಆ್ಯಂಡ್ ಡೆಲಿವರ್ ದ ಬೇಬಿ ಒನ್ಸ್ ಶಿ ಕಂಪ್ಲೀಟ್ಸ್ 34 weeks, ದೆನ್ ವಿ ಕ್ಯಾನ್ ಟ್ರೀಟ್ ಕ್ಯಾನ್ಸರ್. ದಟ್ ಈಸ್ ಪಾಸಿಬಲ್. ಎಷ್ಟೋ ಸರಿ ಓವೇರಿಯನ್ ಕ್ಯಾನ್ಸರ್ ಇರುತ್ತೆ, ಬಟ್ ಅವರು ಪ್ರೆಗ್ನೆನ್ಸಿ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ತಾರೆ, ಅಂಥವ್ರಿಗೆ ವಿ ಕ್ಯಾನ್ ಪ್ರಿಸರ್ವ್ ದ ಓವೇರಿಯನ್ ಟಿಶ್ಯೂ ಮತ್ತು ಎಂಬ್ರಿಯೋ ಅಂದರೆ ಎಗ್ಗನ್ನು ಪ್ರಿಸರ್ವ್ ಮಾಡ್ಬೋದು. ಮೋರ್ ದೆನ್ ಓವೇರಿಯನ್ ಟಿಶ್ಯೂ, ಊಸೈಟ್ಸ್ನ ನಾವು ಪ್ರಿಸರ್ವ್ ಮಾಡಿದ್ರೆ ಅದು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಟ್ರೀಟ್ಮೆಂಟ್ ದೇ ಕ್ಯಾನ್ ಗೋ ಫಾರ್ IVF. ದಟ್ ಈಸ್ ಪಾಸಿಬಲ್. ಸೊ ಅದನ್ನು ಫ್ರೀಸ್ ಮಾಡಿ ಇಡ್ಬೋದು, ಎಷ್ಟು ವರ್ಷ ಬೇಕಾದ್ರೆ ಇಡ್ಬೋದು, ಏನು ತೊಂದರೆ ಏನಿರಲ್ಲ. ಸೊ ಈ ಥರದ್ದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ಅಲ್ಲಿ ಟರ್ಮಿನೇಷನ್ ಮಾಡೋದು ನೆಸೆಸಿಟಿ ಯಾವಾಗ ಬರುತ್ತೆ ಅಂದರೆ ಇಫ್ ದ ಕ್ಯಾನ್ಸರಸ್ ಕಂಡೀಷನ್ ಈಸ್ ವೆರಿ ಫಾಸ್ಟ್ ಗ್ರೋಯಿಂಗ್, ಅವ್ರಿಗೆ ಲೈಫ್ ಕಷ್ಟ ಆಗಿಬಿಡುತ್ತೆ ಅಂದಾಗ, ಏನು ಮಾಡೋಕ್ಕಾಗಲ್ಲ ಅಂದಾಗ ಅವಾಗ ವಿ ಮೇ ಹ್ಯಾವ್ ಟು ಟರ್ಮಿನೇಟ್ and treat her cancer. Later she can plan for her pregnancy. That is possible. ನಿಜವಾಗ್ಲೂ ಇದೊಂದು ಅದ್ಭುತವಾದ ವಿಶ್ಲೇಷಣೆ. ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ.